ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿ ರವೆ ಉಂಡೆ ಮತ್ತು ಹೆಸರು ಕಾಳು ಲಡ್ಡುನ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ನನ್ನ ಮಗನಿಗೆ ಅಂತ ಸ್ನ್ಯಾಕ್ಸ್ಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಶುಗರ್ ಹಾಕೋಲ್ಲ ಮತ್ತು ದಾಡ ತುಪ್ಪ ಇದನ್ನೇನು ಕೂಡ ಆ್ಯಡ್ ಮಾಡಿಲ್ಲ. ಎಲ್ಲ ನ್ಯಾಚುರಲ್ ಆಗಿರೋಂಥ ಬೆಲ್ಲ ಮತ್ತು ಮನೆ ತುಪ್ಪನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಜನ್ರೇಷನಲ್ಲಿ ಜಂಕ್ ಫುಡ್ಡು ತುಂಬ ಅಡಿಕ್ಟ್ ಆಗಿದೆ. ಅದರಿಂದ ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್ ಅದು ಇದು ಅಂತ ತುಂಬಾ ರೋಗಗಳು ಬರ್ತಾಯಿದೆ. ಹಾಗಾಗಿ ನಾನು ಮನೆಯಲ್ಲೇ ಹೆಲ್ದಿಯಾಗಿ ಸ್ನ್ಯಾಕ್ಸ ಪ್ರಿಪೇರ್ ಮಾಡ್ಕೊಡೋಣ ಮಕ್ಕಳಿಗೆ. ನಾವೇನು ರೂಢಿ ಮಾಡ್ತೀವಿ ನಮ್ಮ ಮಕ್ಕಳು ಅದನ್ನೇ ರೂಢಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ನ್ಯಾಕ್ಸ್ಗೆ ಅಂತ. ಇಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಟರಲ್ಲಿ ನಾವು ತುರ್ಕೊಂಡಾಗ ಹೆಂಗಿರುತ್ತೆ ಅದೇ ಥರ ಆಗುತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸಿ ಜಾರ್ಗೆ. ಇನ್ನು ಅದನ್ನು ನಾನು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾಯಿದ್ದೀನಿ, ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಏನು ತೋರಿಸಿದೆ ಒಂದು ಪೂರ್ತಿ ಕೊಬ್ಬರಿನೂ ಕೂಡ ಗ್ರೈಂಡ್ ಮಾಡ್ಕೊಂಡು ಹಿಂಗೆ ತಟ್ಟೆಗೆ ಹಾಕ್ಕೊಂಡೆ. ಇನ್ನು ಗ್ಯಾಸ್ ಹಚ್ಕೊಂಡಾದ್ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಮನೆ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಮಕ್ಕಳಿಗೆ ಅಂತಲೇ ಏನು ತುಪ್ಪ ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತುಪ್ಪ ಹಾಕ್ಕೊಂಡಾದ್ಮೇಲೆ ನಾವು ಏನು ತರಿ ಮಾಡಿ ಇಟ್ಕೊಂಡಿದ್ವಿ ಕೊಬ್ಬರಿನ ಅದನ್ನು ಚೆನ್ನಾಗಿ ಬಾಣಲೆಲಿ ಹುರ್ಕೋಬೇಕು. ಒಂದು ಅರೋಮ ಬರುತ್ತೆ, ಗೊತ್ತಾಗುತ್ತೆ ಇದು ಆಗಿದೆಯೋ ಇಲ್ವೋ ಅಂತ ಒಂದು ಅರೋಮ ಬರುತ್ತೆ. ಅದ್ರ ಜೊತೆಗೆ ಅದು ಕೆಂಪಾಗುತ್ತೆ. ಹಾಗೆ ಕೆಂಪಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ನೀವು ನೋಡ್ತಿರ್ಬೋದು. ಈಗ ನಾನು ಹುರ್ಕೊಂಡಿದ್ದೀನಲ್ಲ ಆ ರೀತಿ ಕೆಂಪಗೆ ಹುರ್ಕೋಬೇಕು. ಇನ್ನು ಅದನ್ನು ಕೆಂಪಗೆ ಹುರ್ಕೊಂಡಾದ್ಮೇಲೆ ನಾವು ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು. ನಾವೇನು ಹುರ್ಕೊಳ್ತೀವಿ ಆ ಕೊಬ್ಬರಿ ತುರಿನ ಇನ್ನು ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನು ಅದೇ ಬಾಣಲೆಗೆ ಮತ್ತೆ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಸೂಜಿ ರವೆನ ಹುರ್ಕೋಬೇಕು. ಬಾಂಬೆ ರವೆ ಅಲ್ಲ, ಸೂಜಿ ರವೆನ ಹುರ್ಕೋಬೇಕು. ಹುರ್ಕೊಳ್ಳೋಕ್ಕೆ ನಾನಿಲ್ಲಿ ಮುಕ್ಕಾಲು kg ರವೆ ತೊಗೊಂಡಿದ್ದೀನಿ. ಮುಕ್ಕಾಲು kg ರವೆನ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಎಷ್ಟು ಕೆಂಪಗಾಗೋವರೆಗೂ ಅದೊಂದು ಅರೋಮ ಬರುತ್ತೆ. ಉರಿತಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಏನು ತೋರಿಸ್ತಿದ್ದೀನಿ ಆ ಕಪ್ ಅಳತೆಲಿ 1.5 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡರ್ ಅದು ಕಪ್ ಬೆಲ್ಲ. ಇನ್ನು ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ನೀರೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ಕರಗಬೇಕು. ಬೆಲ್ಲ ಕರಗಿದ್ರೆ ಸಾಕು. ಕರಗಿ ಒಂದು ಸ್ವಲ್ಪ ಪಾಕ ಬಿಸಿ ಬಂದರೆ ಸಾಕು. ಪೂರ್ತಿ ಬೆಂದು ಪಾಕ ಆಗೋದೇನು ಬೇಡ, ಸ್ವಲ್ಪ ಬೆಲ್ಲ ಜಿನುಗಿದ್ರೆ ಸಾಕು. ಇನ್ನು ಅದೆಲ್ಲ ಆದಮೇಲೆ ಇನ್ನು ಕೊಬ್ಬರಿನ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ರವೆಗೆ ಮಿಕ್ಸ್ ಮಾಡ್ಕೋಬೇಕು. ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದಂಥ ರವೆಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ನೆಲ್ಲನೂ ಮಾಡ್ಕೊಂಡಾದ್ಮೇಲೆ ನಾವು ಆಗಲೇ ಏನು ಪಾಕನ ಕುದಿಸಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ನಾವಿಲ್ಲಿ ಇದಕ್ಕೆ ಒಂದು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಪಾಕನ. ಇವೇನು ಬಿಸಿ ಪಾಕ ಇರುತ್ತೆ ಬೆಲ್ಲದ್ದು, ಅದು ಬೆಲ್ಲ ಏನು ಕರಗಿದ ನೀರಿರುತ್ತೆ ಅದನ್ನು ನೀಟಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಈ ಥರ ನೋಡಿ ನಾನು ಕಲಿಸಿದ್ರೆ ಈ ಥರ ಕೈಯಲ್ಲೇ ಕಲಿಸ್ಕೋಬೇಕು, ಅಂದರೆ ಸೌಟಲ್ಲಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಬಿಸಿ ಇರುವಾಗಲೇ ರವೆ ಉಂಡೆನ ಕಟ್ಟಬೇಕು. ರವೆ ಉಂಡೆನ ಬಿಸಿ ಇರುವಾಗಲೇ ಕಟ್ಟಿದರೆ ಉಂಡೆ ಥರ ಬರುತ್ತೆ. ಆರಿದ್ಮೇಲೆ ಕಟ್ಟೋಕೆ ಹೋದರೆ ಉಂಡೆ ಥರ ಬರೋದಿಲ್ಲ, ಎಲ್ಲ ಹುಡಿ ಹೋಗ್ಬಿಡುತ್ತೆ ನೋಡಿ ಈ ಥರ. ಇದಕ್ಕೆ ನಾವು ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ, ಮನೇಲಿ ಏನಿತ್ತೋ ಅದನ್ನು ಹಾಕಿ ಮಾಡಿದ್ದೀನಿ. ಇನ್ನು ಹೆಸ್ರು ಕಾಳು ಉಂಡೆಗೆ ನಾನು ಏನು ತೋರಿಸ್ತಿದ್ದೀನಿ ಆ ಕಪ್ಪಲ್ಲಿ 2 ಕಪ್ಪಷ್ಟು ಹೆಸ್ರು ಕಾಳನ್ನ ಒಂದು ಬೂಸಿಗೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೀಕಲ ಕಾಳೆಲ್ಲ ಮೇಲೇ ತೇಲುತ್ತೆ. ಇದು ನಮ್ಮ ಮನೇಲಿ ಬೆಳೆದಂಥ ಹೆಸ್ರು ಕಾಳೆ. ಅದು ತೇಲ್ದಂಥ ಕಾಳನ್ನ ಮುಸ್ರಿಗೆ ಚೆಲ್ಲಿ ಇನ್ನು ತೊಳೆದಿರೋ ಕಾಳನ್ನ ಬಾಣಲಿಗೆ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸಿಹಿದು ಕಾಳುಗಳು ಹುರ್ಕೊಳ್ಳುವಾಗ ಸೌಂಡ್ ಬರುತ್ತೆ.
ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಏನಿಲ್ಲ ಅಂದ್ರೆ ಒಂದು 20 ಮಿನಿಟ್ಸ್ ಹುರ್ಕೋಬೇಕು. ಈ ಥರ ತೋರಿಸಿದ್ನಲ್ಲ, ಈ ಥರ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ಅರೋಮ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹುರ್ಕೊಂಡು ಸೈಡಿಗೆ ಬಾಣಲಿ ಎತ್ತಿಟ್ಕೊಂಡು ತಣ್ಣಗಾಗಕ್ಕೆ ಬಿಟ್ಕೊಂಡು ಮಿಕ್ಸಿ ಜಾರಿಗೆ ನಾವೇನು ಹುರ್ಕೊಂಡಿದ್ವಿ ಹೆಸ್ರು ಕಾಳನ್ನ ಅದು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಪೌಡ್ರ್ ಆಗಬೇಕು. ನಾನು ಈಗೇನು ತೋರಿಸ್ತಿದ್ದೀನಿ ನೋಡಿ, ಈ ಥರ ನುಣ್ಣಗೆ ಪೌಡ್ರ್ ಆಗಬೇಕು. ಈ ಥರ ನುಣ್ಣಗೆ ಪೌಡ್ರ್ ಆಗೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ. ಈ ಥರ ಮಾಡಿಕೊಂಡು ಮತ್ತು ಇನ್ನೂ ಉಳಿದಿತ್ತಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಬಂದು ಈ ಥರ ಪೌಡ್ರ್ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇದು ಗ್ರೈಂಡ್ ಮಾಡಿದಾಗ ಒಂದು ಸ್ವಲ್ಪ ಬಿಸಿ ಇರುತ್ತೆ, ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟಾದ್ಮೇಲೆ ನಾವು ಅದಕ್ಕೆ ಈಗ ಪಕ್ಕದಲ್ಲಿ ನಾನು ಆಗಲೇ ಏನು ರವೆ ಉಂಡೆಗೆ ಅಂತ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೆ, ಅದೇ ಪಾತ್ರೆಗೆ 1 ಕಪ್ಪಷ್ಟು ಬೆಲ್ಲದ ಪೌಡರು, 1 ಕಪ್ಪಷ್ಟು ಬೆಲ್ಲ ಹಾಕಿ ಪಾಕ ತೆಗಿತೀನಿ. 1 ಎಳೆ ಪಾಕ ತೆಗಿಬೇಕು. 1 ಎಳೆ ಪಾಕ ತೆಗಿಯೋಕ್ಕೆ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೆಂಗೆ ಬೆಲ್ಲ ಮರಳ್ತಾ ಇದೆ ಅಂತ. ಈ ಥರ ಚೆನ್ನಾಗಿ ಮರಳಿ ಪಾಕ ಬರಬೇಕು. ಈಗ ನಾವು ಆಗಲೇ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಹೆಸ್ರು ಕಾಳು, ಅದು ಆರಿದೆ. ಆರಿದ ಮೇಲೆ ಅದಕ್ಕೆ ನಾವೇನು ಪಾಕ ತೆಗೆದು ಇಟ್ಕೊಂಡಿದ್ವಿ ಆ ಬಿಸಿ ಪಾಕನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಯಲ್ಲಿ ಒಂದ್ಸರಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಕಟ್ತಾಯಿದ್ದೀನಿ ಉಂಡೆ, ಚಿಕ್ಕದಾಗಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಉಂಡೆ ಕಟ್ಟಿದರೆ ಹೆಸ್ರು ಕಾಳು ಲಡ್ಡುನೂ ಕೂಡ ಆಗೋಯ್ತು. ಈ ಥರ ಹೆಲ್ದಿ ಸ್ನ್ಯಾಕ್ಸ್ನ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಾತ್ರ ಮಕ್ಕಳು ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಈಗಿನ ಅಡಿಕ್ಷನ್ ಜಂಕ್ ಫುಡ್ ಅಷ್ಟಾಗಿರೋದಿಲ್ಲ. ಥ್ಯಾಂಕ್ ಯು ಫಾರ್